ಸೊಸಿ ಬಟ್ಟೆ ಅಂಗಡಿಗೆ ಹೋದ್ಲಂತೆ. ಏನಪ್ಪ ನಿನ್ನೆ ನಮ್ಮ ಅತ್ತಿ ಸೀರೆ ತೊಗೊಂಡೋಗಿ 750 ರೂಪಾಯಿ ಕೊಟ್ಟು ಆ ಕಡೆ ಈ ಕಡೆ ಎಳೆ ಬಿಟ್ಕೊಂಡ್ಬಿಟ್ರದ. ಆ ಸೀರೆಗೆ 750 ರೂಪಾಯಿ ಕೊಟ್ಟಿರಲ್ಲ, ಈ ಸೀರೆ ವಾಪಸ್ ತೊಗೊಳ್ರಿ, ನನಗೆ 750 ರೂಪಾಯಿ ಕೊಡ್ರಿ ಅಂತ. ಏನಮ್ಮ ನಿನ್ನ ಮುದುಕಿ ಹೋಯ್ತಲ್ಲ, ಅದು ಮುದುಕಿ ಏನಂತು 750 ರೂಪಾಯಿ ಸೀರೆನ 150 ರೂಪಾಯಿ ಕೊಡ್ರಿ ಅಂತ ಕೇಳ್ತು. 750 ರೂಪಾಯಿ ಸೀರೆ ನೀವು 150 ರೂಪಾಯಿಗೆ ಯಾಕೆ ಕೊಡ್ಲಕ್ಕೆ ಬರ್ತದೆ, ಹೋಗಮ್ಮ ಕೊಡಲ್ಲ ಅಂತಂದೆ. ನಮ್ಮ ಓನರ್ಗೆ ಕೊಟ್ಟೆ, ಒಂಚೂರು ಎಳೆ ಬಿಟ್ಕೊಂಡದ, ಹೋಗ್ಲಿ ಆ ಮುದುಕಿ ಹೊಲ್ದು ಹುಟ್ಕತ್ತದ, ಹೋಗ್ಲಿ ಕೊಟ್ಬಿಡು ಅಂದರು. ಅದಕ್ಕೆ 750 ರೂಪಾಯಿ ಸೀರೆ ನಾನು 150 ರೂಪಾಯಿ ಕೊಟ್ಟೀನಿ. ಇವಾಗ ಬಂದು ನಾ ಸೀರೆ ವಾಪಸ್ ಕೊಟ್ಟು 750 ರೂಪಾಯಿ ಕೊಡಂದ್ರೆ ನಾನೆಲ್ಲಿ ತಿರುಪತಿ ಚೌರ ಮಾಡ್ಕೊಳಿಕ್ಕೆ ಹೋಗ್ಲಮ್ಮ, 150 ರೂಪಾಯಿ ಕೊಟ್ಟಾಳ. ಈಗ ನೋಡಿ ಬಿಲ್ನ ತೋಡು, ಇಲ್ಲಿ 150 ರೂಪಾಯಿ ಕೊಟ್ಟಾಳ, ತೊಗೊಂಡೋಗು, ನಾನು ಸೀರೆ ವಾಪಸ್ ತೊಗೊಳೋದಿಲ್ಲ ಅನ್ನಂತ. ಮನೆಗೆ ಬಂದು ಏನತ್ತಿ ನೀವು 150 ರೂಪಾಯಿ ಕೊಟ್ಟು ಎಂಥ ಚಲೋ ಸೀರೆ ತೊಗೊಂಡಿರಿ, ಆ ಕಡೆ ಈ ಕಡೆ ಹೊಲಿಗೆ ಹಾಕಿ ಉಟ್ಕೊಳಿಕ್ಕೆ ಬರ್ತದ, ಅದು 150 ರೂಪಾಯಿ ಕೊಟ್ಟು 750 ರೂಪಾಯಿ ಇಸ್ಕೊಂಡಲ್ಲ ಆತ ನಾನು ಜಗ್ಗಿ ಬೈದು ಕಳಿಸ್ದ. ಏನಮ್ಮ ನೀವು ಅಂಗಡಿಗೆ ಬರ್ತೀರಾ, ತಿರುಪತಿ ಚೌರ ಮಾಡ್ಲಕ್ಕೆ ಬರ್ತೀರಾ ಅಂತ ಕೇಳ್ದ. ನಾನೇ ತಲೆ ತಗ್ಗಿಸ್ಕೊಂಡು ಬಂದೆ, ಎದಕ್ಕಿಂತ ಕೆಲಡಿ ಕೆಲಸ ಮಾಡ್ತೀರಾ ಅತ್ತಿ ಅಂದ್ಲಂತ. ಜೋಕ್ ಚೆನ್ನಾಗದ.